ಪ್ರೀತಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ನಮಸ್ಕಾರಗಳು. ಮಕ್ಕಳೇ, ಇವತ್ತು ಮೇಲಾಟಗಳಲ್ಲಿ ಮತ್ತೊಂದು ಎಸೆತದ ವಿಭಾಗದಲ್ಲಿರ್ತಕ್ಕಂತಹ ಜಾವ್ಲಿನ್ ಎಸೆತದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಕಳೆದ ಒಂದು ತರಗತಿಯಲ್ಲಿ ಜಿಗಿತದ ಬಗ್ಗೆ ಅಧ್ಯಯನ ಮಾಡಿದ್ವಿ, ತ್ರಿವಿಧ ಜಿಗಿತದ ಬಗ್ಗೆ. ಇವತ್ತು ಜಾವ್ಲಿನ್ ಎಸೆತ ಅಂತಕ್ಕಂಥದ್ದು. ಮಕ್ಕಳು, ನಿಮಗೆ ಗೊತ್ತಿದೆ, ಮೇಲಾಟ ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕ್ರೀಡಾಪಟು ಎರಡಕ್ಕಿಂತ ಹೆಚ್ಚು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದನ್ನು ನಾವು ಮೇಲಾಟ ಅಂತ ಕರಿತೀವಿ. ಹೌದಾ? ಅಂತ ಮೇಲಾಟಗಳಲ್ಲಿ 3 ವಿಧ ಯಾವುವು? ಓಟಗಳು, ಜಿಗಿತಗಳು, ಎಸೆತಗಳು ಅಂತ ಅಂದ್ಬಿಟ್ಟು 3 ವಿಧದ ಮೇಲಾಟಗಳನ್ನು ನಾವು ಕಾಣ್ತೀವಿ. ರನ್ನಿಂಗ್ ಇವೆಂಟ್ಸ್, ಜಂಪಿಂಗ್ ಇವೆಂಟ್ಸ್ ಅಂಡ್ ಥ್ರೋಯಿಂಗ್ ಇವೆಂಟ್ಸ್ ಅಂತ. ಈ ರನ್ನಿಂಗ್ ಇವೆಂಟ್ಸ್ ಅಲ್ಲಿ ಮತ್ತೆ ನಾವು 3 ವಿಧಗಳನ್ನ ನಾವು ಮಾಡಿದ್ವಿ. ನಿಮಗೆ ಗೊತ್ತಿದೆ, 8ನೇ ತರಗತಿಯಲ್ಲಿ ಸಿದ್ಧಾಂತ ಸಂದರ್ಭದಲ್ಲಿ ಹಾಗೂ ತ್ರಿವಿಧ ಜಿಗಿತ ಸಂದರ್ಭದಲ್ಲೂ ಸಮೇತ ನಿಮಗೆ ಹೇಳಿದೆ. ಓಟಗಳಲ್ಲಿ 3 ವಿಧ ಯಾವ್ಯಾವು? ಸ್ಪೀಡ್ ರನ್ನಿಂಗ್ ಇವೆಂಟ್ಸ್, ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ಸ್, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ಸ್ ಅಂತ ಅಂದ್ಬಿಟ್ಟು. ಹೌದಲ್ಲ ಮಕ್ಕಳೇ? ಮೇಲಾಟಗಳಲ್ಲಿ ಎಷ್ಟು ವಿಧ? 3 ವಿಧ. ಮೇಲಾಟಗಳಲ್ಲಿ 3 ವಿಧ. ಒಂದು ಓಟಗಳು, ಜಿಗಿತಗಳು, ಎಸೆತಗಳು. ಹೌದಲ್ಲ ಮಕ್ಕಳೇ? ಈ ಓಟಗಳಲ್ಲಿ ಮತ್ತೆ 3 ವಿಧ. ಓಟಗಳಲ್ಲಿ 3 ವಿಧ, ಜಿಗಿತಗಳಲ್ಲಿ 4 ವಿಧ, ಎಸೆತಗಳಲ್ಲೂ ಸಮೇತ 4 ವಿಧ. ಓಟಗಳನ್ನು ನಾವು 3 ವಿಧಗಳಲ್ಲಿ ನೋಡ್ತೀವಿ, ಜಿಗಿತಗಳನ್ನ 4 ವಿಧಗಳಲ್ಲಿ ನೋಡ್ತೀವಿ, ಎಸೆತಗಳನ್ನು ಸಮೇತ 4 ವಿಧಗಳಲ್ಲಿ ನೋಡ್ತೀವಿ. ಹಾಗಾದ್ರೆ ಓಟಗಳಲ್ಲಿ 3 ವಿಧ ಯಾವ್ಯಾವು? ಓಟಗಳಲ್ಲಿ 3 ವಿಧ ಬಂದ್ಬಿಟ್ಟು ವೇಗದ ಓಟಗಳು, ವೇಗದ ಓಟಗಳು ಅಂದ್ರೆ ಸ್ಪೀಡ್ ರನ್ನಿಂಗ್ ಇವೆಂಟ್ಸ್. ಮಧ್ಯಮ ದೂರದ ಓಟಗಳು, ಮಧ್ಯಮ ದೂರದ ಓಟಗಳು, ನಂತರ ದೂರದ ಓಟಗಳು, ದೂರದ ಓಟ ಅಂತ 3 ವಿಧ. ನಿಮಗೆ ಗೊತ್ತಿದೆ, ವೇಗದ ಓಟಗಳು 100, 200, 400 ಮೀಟರ್ಸ್. ಹೌದಲ್ಲ ಮಕ್ಕಳೇ? ಇನ್ನ ಎಕ್ಸ್ಟ್ರಾ ಬರ್ತಾವ. 100, 200, 400, 4x100, 4x400 ಅಲ್ಲಿ ಹರ್ಡಲ್ಸ್, 110 ಹರ್ಡಲ್ಸ್, ಈ ರೀತಿ ಇರ್ತಕ್ಕಂಥ. ಮಧ್ಯಮ ದೂರದ ಓಟಗಳಾದರೆ ಜಸ್ಟ್ 800, 1500, 3000 ಮೀಟರ್. ಅದೇ ರೀತಿ ನಿಮಗೆ ದೂರದ ಓಟಗಳಾದ್ರೆ ಮ್ಯಾರಥಾನ್, ಹಾಫ್ ಮ್ಯಾರಥಾನ್, ಮ್ಯಾರಥಾನ್ 42 ಕಿಲೋಮೀಟರ್, 42.195 ಕಿಲೋಮೀಟರ್ ಆದ್ರೆ ಹಾಫ್ ಮ್ಯಾರಥಾನ್ 21.098 ಕಿಲೋಮೀಟರ್. 098 ಕಿಲೋಮೀಟರ್. ಇದ್ರ ಬಗ್ಗೆ ನೀವು 8th ಅಲ್ಲಿ ನೀವು ಅಧ್ಯಯನ ಮಾಡಿದ್ರಿ. 9th ಸಮೇತ ನಾನು ನಿಮಗೆ ಮೊನ್ನೆ ಒಂದು ಮೇಲಾಟದ
ಜಿಗಿತಗಳು. ತ್ರಿವಿಧ ಜಿಗಿತಗಳು. ತ್ರಿವಿಧ ಜಿಗಿತದಲ್ಲಿ ಎಷ್ಟು ವಿಧ? 4 ವಿಧಗಳು. ಜಿಗಿತದಲ್ಲಿ ನಾವು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಜಂಪ್ ಅಂತ ಮಾಡಿದ್ರೆ ತ್ರಿವಿಧ ಜಿಗಿತದಲ್ಲಿ 4 ವಿಧ. ಇಲ್ಲಿ 3 ವಿಧ, ಇಲ್ಲಿ 4. ಒಂದು ಎತ್ತರ ಜಿಗಿತ, ಕೋಲು ನೆಗೆತ, ಹಾಗೆ ಉದ್ದ ಜಿಗಿತ, ಇನ್ನೊಂದು ತ್ರಿವಿಧ ಜಿಗಿತ. ಎತ್ತರ ಜಿಗಿತ, ಕೋಲು ನೆಗೆತ, ಉದ್ದ ಜಿಗಿತ, ತ್ರಿವಿಧ ಜಿಗಿತ ಅಂತ ಅಂದ್ಬಿಟ್ಟು ಜಿಗಿತದಲ್ಲಿ 4 ವಿಧ. ಹಾಗೆ ಎಸೆತದಲ್ಲೂ ಸಮೇತ 4 ವಿಧ. ಎಸೆತದಲ್ಲೂ ಸಮೇತ 4 ವಿಧ. ಒಂದು ಚಕ್ರ ಎಸೆತ, ಇನ್ನೊಂದು ಗುಂಡು ಎಸೆತ, ತರುವನ್ನು ಬರ್ಚಿ ಅಥವಾ ಜಾವಲಿನ್ ಎಸೆತ, ಇನ್ನೊಂದು ಸರಪಳಿ ಎಸೆತ. ಹೀಗೆ ಎಸೆತದಲ್ಲಿ 4 ವಿಧಗಳನ್ನು ಕಾಣ್ತೀವಿ. ಒಟ್ಟಾರೆ ಮೇಲಾಟಗಳನ್ನು ನಾವು ಎಷ್ಟು ಭಾಗ? 3 ವಿಧಗಳಲ್ಲಿ ನಾವು ಮಾಡಿದಾಗ ಅವನ ಓಟಗಳು ರನ್ನಿಂಗ್ ಇವೆಂಟ್ಸ್, ಜಂಪಿಂಗ್ ಇವೆಂಟ್ಸ್, ಥ್ರೋಯಿಂಗ್ ಇವೆಂಟ್ಸ್ ಅಂತ ಅಂದ್ಬಿಟ್ಟು ಬೈಫರ್ಕೇಶನ್ 3 ವಿಧದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಈ ಓಟಗಳನ್ನ ಮತ್ತೆ 3 ವಿಧಗಳನ್ನ ಮಾಡ್ತೇವೆ. ಅಲ್ಲಿ ಸ್ಪೀಡ್ ರನ್ನಿಂಗ್ ಇವೆಂಟ್ಸ್, ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ಸ್, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ಸ್ ಅಂತ ಅಂದ್ಬಿಟ್ಟು. ಸ್ಪೀಡ್ ರನ್ನಿಂಗ್ ಇವೆಂಟ್ಸ್ 100, 200, 400, 400, 100 ಹರ್ಡಲ್ಸ್, 800, 110 ಹರ್ಡಲ್ಸ್. ಮಧ್ಯಮ ದೂರದ ಓಟಕ್ಕೆ 800 ಮೀಟರ್, 1500 ಮೀಟರ್ ಮತ್ತೆ 3000 ಮೀಟರ್ ಓಟಗಳು. ಲಾಂಗ್ ಡಿಸ್ಟೆನ್ಸ್ 5000 ಮೀಟರ್, 10,000 ಮೀಟರ್ ಓಟ, ಹಾಫ್ ಮ್ಯಾರಥಾನ್, ಮ್ಯಾರಥಾನ್ ಅಂತಕ್ಕಂಥ ಮ್ಯಾರಥಾನ್ 42.195 ಕಿಲೋಮೀಟರ್, 21.098 ಕಿಲೋಮೀಟರ್ ಹಾಫ್ ಮ್ಯಾರಥಾನ್. ಹಾಗೆ ಜಿಗಿತಗಳಲ್ಲಿ ನಾವು 2 ವಿಧಗಳನ್ನ ಮಾಡ್ತೀವಿ. ಅಂದ್ರೆ 4 ವಿಧಗಳು. ಅದರಲ್ಲಿ ವರ್ಟಿಕಲ್ ಜಂಪ್ ಬೇರೆ, ಹಾರಿಜಾಂಟಲ್ ಬೇರೆ. ವರ್ಟಿಕಲ್ ಜಂಪ್ ಎತ್ತರ ಜಿಗಿತ, ಕೋಲು ನೆಗೆತ ಆದ್ರೆ ಹಾರಿಜಾಂಟಲ್ ಜಂಪ್ ಅಲ್ಲಿ ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತ ಬರೋದು. ಸೊ ಎಸೆತಗಳು ಬಂದಂತ ಸಂದರ್ಭದಲ್ಲಿ ಚಕ್ರ ಎಸೆತ, ಗುಂಡು ಎಸೆತ, ಜಾವಲಿನ್ ಎಸೆತ ಮತ್ತು ಸರಪಳಿ ಎಸೆತ. ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್, ಜಾವಲಿನ್ ಅಂದ್ರೆ ಬರ್ಚಿ ಎಸೆತ ಅಂಡ್ ಹ್ಯಾಮರ್ ಥ್ರೋ. ಸೊ ನಿಮಗಿರ್ತಕ್ಕಂಥದ್ದು ಈಗ ಈ ಜಾವಲಿನ್ ಥ್ರೋ ಅಂತಕ್ಕಂಥ. ಈ ಜಾವಲಿನ್ ಥ್ರೋ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ. ಓಕೆ. ಸೊ ಈ ಜಾವಲಿನ್ ಥ್ರೋ ಅಂತಕ್ಕಂಥದ್ದು ಇದು ಇತಿಹಾಸ. ಜಾವಲಿನ್ ಥ್ರೋ ಅಂತಕ್ಕಂಥದ್ದು ಒಂದು ನಿಯಮ ಹಾಗೂ ಈ ಆಟದಲ್ಲಿ ಬರ್ತಕ್ಕಂತಹ ಅಥವಾ ಜಾವಲಿನ್ ನಲ್ಲಿರ್ತಕ್ಕಂತಹ ಒಂದು ಪಾರ್ಟ್ಸ್ ಅಥವಾ ಭಾಗಗಳನ್ನ ಹಾಗೂ ಈ ಜಾವಲಿನ್ ಆಟದ ಪ್ರಸಿದ್ಧ ಕ್ರೀಡಾಪಟುಗಳ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಮೊದಲನೇದಾಗಿ ಈ ಜಾವಲಿನ್ ಸ್ಪರ್ಧೆ ಅಂತಕ್ಕಂಥದ್ದು ಎಸೆತದ ಸ್ಪರ್ಧೆಯ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದಂತಹ ಮೈದಾನದ ಸ್ಪರ್ಧೆ. ಜಾವಲಿನ್ ಎಸೆತದ ಸ್ಪರ್ಧೆ ಅಂತಕ್ಕಂಥದ್ದು ಮೇಲಾಟಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂತಹ ಮೈದಾನದ ಸ್ಪರ್ಧೆ. ಮೈದಾನ ಅಂತಂದ್ರೆ ಇವೆಲ್ಲ ಟ್ರ್ಯಾಕ್ ಅಲ್ಲಿ ಬರ್ತಕ್ಕಂಥವು. ಇದು ಮೈದಾನದಲ್ಲಿ ಫೀಲ್ಡ್ ಟ್ರ್ಯಾಕ್ ಒಳಗೆ ಬರ್ತಕ್ಕಂಥ ಒಂದು ಸ್ಪರ್ಧೆ ಆಗಿದೆ. ಮೇಲಾಟದ ಸ್ಪರ್ಧೆ ಬರ್ತಕ್ಕಂಥ ಎಸೆತದ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿದೆ ಜಾವಲಿನ್ ಅಂತಕ್ಕಂಥದ್ದು. ಈ ಜಾವಲಿನ್ ಅಂತಕ್ಕಂಥ ಒಂದು ಸ್ಪರ್ಧೆ, ಬರ್ಚಿ ಎಸೆತ ಅಂತಕ್ಕಂಥದ್ದು ಪ್ರಾಚೀನ ಕಾಲದಲ್ಲಿ ಎಸೆತದ ಕ್ರೀಡೆ ಪ್ರಾರಂಭವಾಗಿದ್ದು
ಆದಿಮಾನವ ಬೇಟೆಗಾಗಿ, ಈ ಆದಿಮಾನವ ಕಾಡಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನ ಬೇಟೆ ಆಡಲಿಕ್ಕೋಸ್ಕರ ಈ ಒಂದು ಈಟಿ ಅಂತಕ್ಕಂಥದ್ದನ್ನ, ಈಟಿ ಉದ್ದವಾದ ಹಗುರವಾದ ಒಂದು ಕೋಲಿಗೆ ತುದಿಗೆ ಹಗುರವಾದ ಚೂಪಾದ ಕಲ್ಲನ್ನು ಸಿಕ್ಕಿ ಆಯುಧವಾಗಿ ಉಪಯೋಗಿಸುತ್ತಿದ್ದರು. ಈಟಿ ಅಂತಂದ್ಬಿಟ್ಟು ನಾವು ಇದನ್ನ ಕರಿತೀವಿ. ಈ ಈಟಿ ಅಂತಕ್ಕಂಥದ್ದು ಕೋಲಿನ ತುದಿಗೆ ಚೂಪಾದ ಕಲ್ಲನ್ನು ಸಿಗಿಸಿ ಆಯುಧವಾಗಿ ಉಪಯೋಗಿಸುತ್ತಿದ್ದರು ಅಂತಕ್ಕಂಥ ಒಂದು ಇತಿಹಾಸ ನಮಗೆ ತಿಳಿದು ಬರ್ತದೆ. ಪ್ರಾಚೀನ ಗ್ರೀಕರು ಯುದ್ಧದ ಕಾಲದಲ್ಲಿ ಉಪಯೋಗಿಸುತ್ತಿದ್ದಂತ ಒಂದು ಮುಖ್ಯವಾದ ಆಯುಧ ಈ ಬರ್ಚಿ. ಬರ್ಚಿ ಈ ಬರ್ಚಿ ಅಥವಾ ಈ ಜಾವ್ಲಿನ್ ಅಂತಕ್ಕಂಥದ್ದು ಏನ್ ಹೇಳ್ತೀವಲ್ಲ, ಇದು ಪ್ರಾಚೀನ ಗ್ರೀಕರು ಯುದ್ಧದ ಕಾಲದಲ್ಲಿ ಒಂದು ಆಯುಧವಾಗಿ ಉಪಯೋಗಿಸುತ್ತಿದ್ದರು. ಅಂತಹ ಒಂದು ಕ್ರೀಡೆ ಉಪಯೋಗಿಸಿದಂತಹ ಒಂದು ಕ್ರೀಡೆ ಜಾವ್ಲಿನ್. ಈ ಜಾವ್ಲಿನ್ ಅಂತಕ್ಕಂಥದ್ದು ಆಯುಧವಾಗಿ ಉಪಯೋಗಿಸುವುದು. ಹಾಗೆ ಆದಿಮಾನವ ತನ್ನ ಬೇಟೆಗಾಗಿ, ತನ್ನ ಪ್ರಾಣಿಗಳ ಬೇಟೆಗಾಗಿ ಉಪಯೋಗಿಸುತ್ತಿದ್ದನು ಅಂತ ಅಂದ್ಬಿಟ್ಟು ಹೇಳಬಹುದು. ಅದಲ್ಲದೆ ಇದು ಎಸೆಯುವುದಕ್ಕೆ ಬಹಳ ಹಗುರವಾಗಿರತಕ್ಕಂಥದ್ದು, ಅನುಕೂಲವಾಗಿರ್ತಕ್ಕಂಥ ಒಂದು ಆಯುಧ. ಮಕ್ಕಳ ಈಟಿ ಅಂತಕ್ಕಂಥದ್ದು ಈಟಿ ಅಂತಕ್ಕಂಥದ್ದು ಆಧುನಿಕ ಜಾವ್ಲಿನ್ ತೂಕ ಮತ್ತು ಉದ್ದದಲ್ಲಿ ಅನೇಕ ಬದಲಾವಣೆಯನ್ನ ತಂತು. ಈ ಒಂದು ಜಾವ್ಲಿನ್ ಅಂತಕ್ಕಂಥದ್ದು ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ, ಏಷ್ಯನ್ ಕ್ರೀಡೆಗಳಲ್ಲಿ, ಅದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಒಂದು ಆಡಿರತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ಕ್ರೀಡೆಯಾಗಿ ಹೊರಹೊಮ್ಮಿದೆ. ಅದಲ್ಲದೆ ಈ ಈಟಿ ಅಥವಾ ಬರ್ಚಿ ಅಥವಾ ಜಾವ್ಲಿನ್ ಅಂತಕ್ಕಂಥದ್ದು ಮೇಲಾಟಗಳ ಸ್ಪರ್ಧೆಗಳಲ್ಲಿ ಒಂದು ಮುಖ್ಯವಾದ ಒಂದು ಕ್ರೀಡೆ. ಹಾಗೆ ಇದು ಒಂದು ಇತಿಹಾಸ ನೋಡೋದಾದ್ರೆ, ಜಾವ್ಲಿನ್ ಎಸೆತವು ಪ್ರಾಚೀನ ಗ್ರೀಕ್ ಒಲಿಂಪಿಕ್ ಕ್ರೀಡೆಯಾಗಿದ್ದು, ನಂತರ ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ 1908ರಲ್ಲಿ ಪುರುಷರಿಗಾಗಿ ಈ ಒಂದು ಒಲಿಂಪಿಕ್ ಕ್ರೀಡೆ ಕೂಡ ಸೇರ್ತಾರೆ. ಜಾವ್ಲಿನ್ ಅಂತಕ್ಕಂಥದ್ದು ಒಲಿಂಪಿಕ್ಸ್ ಗೇಮ್ಸ್ ಅಲ್ಲಿ, ಏಷ್ಯನ್ ಕ್ರೀಡೆಗಳಲ್ಲಿ ನಮ್ಮ ಭಾರತ ಪ್ರಪಂಚದ ಅತ್ಯಂತ ದೊಡ್ಡ ಕಾಂಟಿನೆಂಟ್ಸ್ ಅಥವಾ ಖಂಡ ಅಂತಂದ್ರೆ ಏಷ್ಯಾ ಖಂಡ. ಏಷ್ಯಾ ಕ್ರೀಡೆಗಳಲ್ಲಿ ಹಾಗೂ ರಾಜ್ಯ ಅತ್ಯಂತ ಪ್ರಮುಖವಾದ ಒಂದು ಪಾತ್ರವನ್ನು ಪಡೆದಿದೆ. ಹೀಗೆ ಒಲಿಂಪಿಕ್ಸ್ ಅಂತಕ್ಕಂಥದ್ದು 1908ರಲ್ಲಿ ಪುರುಷರಿಗಾಗಿ ಪ್ರಪ್ರಥಮ ಬಾರಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಯಾಯಿತು. ಅಂದ್ರೆ 1908ರಲ್ಲಿ ಪುರುಷರಿಗಾಗಿ ಜಾವ್ಲಿನ್ ಅಂತಕ್ಕಂಥದ್ದು ಒಲಿಂಪಿಕ್ಸ್ಗೆ ಸೇರ್ಪಡೆ ಆಯಿತು. ಹಾಗೆ 1932ರಲ್ಲಿ ಮಹಿಳೆಯರಿಗಾಗಿ ಒಲಿಂಪಿಕ್ಸ್ ನಲ್ಲಿ ಜಾವ್ಲಿನ್ ಎಸೆತದ ಸ್ಪರ್ಧೆ ಒಂದು ರೀತಿಯ ಕುತೂಹಲವನ್ನು ಉಂಟು ಮಾಡಿತು. ಈ ಹಿಂದೆ ಜಾವ್ಲಿನ್ ಅನ್ನು ಆಹಾರ ಪಡೆಯಲು ಆಯುಧವಾಗಿ ಉಪಯೋಗಿಸುತ್ತಿದ್ದಾರೆ ಆದಿಮಾನವ. ಇವತ್ತು ಒಲಿಂಪಿಕ್ಸ್ ಮತ್ತೆ ಏಷ್ಯನ್ ಕ್ರೀಡೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈಗ ಅದನ್ನ ಪದಕಗಳ ಬೇಟೆಗಾಗಿ ಉಪಯೋಗಿಸುತ್ತಿದ್ದಾರೆ. ಯಾವುದನ್ನ? ಜಾವ್ಲಿನ್ ಅನ್ನ. ನೋಡಿ, ಒಲಿಂಪಿಕ್ಸ್ ಅಂತಕ್ಕಂಥ ಒಂದು ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ 1908ರಲ್ಲಿ ಸೇರ್ಪಡೆ ಆಯಿತು. ಹಾಗೆ ಮಹಿಳೆಯರಿಗಾಗಿ ಒಲಿಂಪಿಕ್ಸ್ ಅಂತಕ್ಕಂಥ ಒಂದು ಕ್ರೀಡಾಕೂಟದಲ್ಲಿ 1932ರಲ್ಲಿ ಮಹಿಳೆಯರಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಜಾವ್ಲಿನ್ ಅಂತಕ್ಕಂಥದ್ದು ಸೇರ್ಪಡೆ ಆಯಿತು.
ಆದಿಮಾನವ ತನ್ನ ಬೇಟೆಗಾಗಿ, ತನ್ನ ಹೊಟ್ಟೆ ಹಸಿವಿಗಾಗಿ ಪ್ರಾಣಿಗಳನ್ನ ಬೇಟೆ ಹಾಕ್ತಿದ್ದ ಇದನ್ನು ಉಪಯೋಗಿಸಿ. ಇವತ್ತು ಜಾವಲಿನ್ ಅನ್ನು ಉಪಯೋಗಿಸಿ ಪದಕಗಳ ಬೇಟೆಗಾಗಿ ಉಪಯೋಗಿಸುತ್ತಿದ್ದಾರೆ ಮಕ್ಕಳೇ. ಸೊ ಇದು ನಿಮಗೆ ಅರ್ಥ ಆಗಬೇಕು. ಸೊ ಈ ಜಾವಲಿನ್ ಅಂತಕ್ಕಂಥದ್ದು ನಿಮಗೆ ನೋಡೋದಾದ್ರೆ ಇಲ್ಲೇ ಇದೆ, ಒಂದೇ ನಿಮಿಷ. ಯಾಕಂದ್ರೆ ಈ ಜಾವಲಿನ್ ಅಂತಕ್ಕಂಥದ್ದು ಬಹಳ ಉತ್ತಮವಾದಂತ ಒಂದು ಆಯುಧ ಆಗಿದೆ ಮಕ್ಕಳು. ಇದು ಜಾವಲಿನ್ ಅಂತಕ್ಕಂಥದ್ದು ನೋಡಿ, ಇದು ಬಚ್ಚಿ ಅಂತ ಹೇಳ್ತೀವಿ. ಇದು ತನ್ನದೇ ಆದಂತಹ ಒಂದು ಭಾಗವನ್ನು ಹೊಂದಿದೆ. ಪಾಯಿಂಟ್ ಮಾಡಲಿಕ್ಕೆ ಮೆಟಲ್ ಎಂದಿರ್ತಕ್ಕಂಥದ್ದಿದೆ, ಮತ್ತೆ ಗ್ರಿಪ್ ಇದೆ, ತಲೆ, ಕಾಂಡ ಮತ್ತು ಹಗ್ಗದ ಹಿಡಿ ಇದೆ ಸಮೇತ ಇದೆ. ಇದು ಜಾವಲಿನ್ ಮಕ್ಕಳು. ಇದನ್ನ ಬಚ್ಚಿ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಈ ಜಾವಲಿನ್ ಅಂತಕ್ಕಂಥದ್ದನ್ನ ಮೊದಲು ಸ್ವಲ್ಪ ನೀವು ವಿವರಣೆ ಆದ್ರೆ ಇದರಲ್ಲಿ ತಲೆ, ಕಾಂಡ ಹಾಗೂ ಹಗ್ಗದ ಹಿಡಿ ಅಂತಕ್ಕಂಥ 3 ಭಾಗಗಳನ್ನು ಹೊಂದಿದೆ. ಜಾವಲಿನ್ ಅಂತಕ್ಕಂಥದ್ದು ತಲೆ, ಕಾಂಡ, ಹಗ್ಗದ ಹಿಡಿ ಅಂತಕ್ಕಂಥದ್ದು. ತಲೆ, ಕಾಂಡ, ಹಗ್ಗದ ಹಿಡಿ ಅಂತಕ್ಕಂಥದ್ದು 3 ಭಾಗಗಳನ್ನ ಈ ಜಾವಲಿನ್ ಅಂತಕ್ಕಂಥದ್ದು ಹೊಂದಿದೆ. ಜಾವಲಿನ್ ಅಂತಕ್ಕಂಥದ್ದು 3 ಭಾಗಗಳನ್ನು ಹೊಂದಿದೆ. ಇದು ಜಾವಲಿನ್ ತಲೆ ಮುಂದಿನ ಭಾಗ ಚೂಪಾಗದಂತ ಒಂದು ಧಾತುವಿನಿಂದ ಮಾಡಲ್ಪಟ್ಟಿರುತ್ತದೆ. ನೋಡಿ, ಈ ಜಾವಲಿನ್ ಅಂತಕ್ಕಂಥದ್ದು ಮುಂಭಾಗದಲ್ಲಿ ಒಂದು ಧಾತುವಿನಿಂದ, ಚೂಪಾದ ಒಂದು ಧಾತುವಿನಿಂದ ತಲೆ ಅಂತಕ್ಕಂಥದ್ದು ಮುಂಭಾಗ. ಯಾಕಪ್ಪ ಅಂತಂದ್ರೆ ಈಗ ಮೇಲಿನಿಂದ ಓಡಿ ಬಂದು ಒಂದು ಜಾವಲಿನ್ ಒಂದು ಗ್ರಿಪ್ ಅಲ್ಲಿ ಹಿಡಿದು ಎಸಿದಂತ ಸಂದರ್ಭದಲ್ಲಿ, ಥ್ರೋ ಮಾಡುವಂತ ಸಂದರ್ಭದಲ್ಲಿ ಇದು ಮೇಲಿಂದ ಹೋಗಿ, ಸೊ ಇದು ಪಾಯಿಂಟ್ ಆಗ್ಬೇಕು ಮಕ್ಕಳೇ, ಗುರ್ತು ಬಿಡ್ಬೇಕು ಗ್ರೌಂಡ್ ಅಲ್ಲಿ. ಅದಕ್ಕೆ ಇದು ಒಂದು ತಲೆಯ ಒಂದು ಭಾಗ ಚೂಪಾಗಿರ್ತಕ್ಕಂಥದ್ದು. ಹಾಗೆ ಜಾವಲಿನ್ ಅನ್ನು ಇಡ್ತಕ್ಕಂಥ ಒಂದು ಗುರುತ್ವಾಕರ್ಷಣ ಮಧ್ಯಬಿಂದುವಿನಲ್ಲಿ ಇರ್ತದೆ. ನೋಡಿ, ಮಧ್ಯಬಿಂದು ಅಂತಂದ್ರೆ ಇದು ಗ್ರಿಪ್. ಗುರುತ್ವಾಕರ್ಷಣ ಅಂತ ನೋಡಿ, ಸೆಂಟರ್ ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಗ್ರಿಪ್ ಅನ್ನು ಮಾಡಿರ್ತಾರೆ. ನೋಡಿ ಮಕ್ಕಳು, ಇದು ಕರೆಕ್ಟ್ ಆಗಿ ಇರ್ತಕ್ಕಂಥ ಇದು ಗುರುತ್ವಾಕರ್ಷಣ ಕೇಂದ್ರ ಬಿಂದು. ನಾವು ನೋಡಿ ಒಂದು ಬೆಳ್ಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಇದು ಇದು ಹಿಡ್ಕೊಳ್ತಕ್ಕಂಥ ಒಂದು ಗ್ರಿಪ್. ಇದು ಚಿತ್ರದಲ್ಲಿ ನೀವು ಜಾವಲಿನ್ ಹಿಡಿಯತಕ್ಕಂಥ ಗುರುತ್ವಾಕರ್ಷಣ ಮಧ್ಯ ಬಿಂದುವನ್ನು ನೀವು ನೋಡಬಹುದು. ಇದೇ ಹಗ್ಗದ ಹಿಡಿ ತಲೆ, ಹಾಗೂ ಇದು ಕಾಂಡ ಅಂತ ಹೇಳ್ತೀವಿ. ಇದು ಮೇಲೆ, ಇದು ಯಾವ್ದೇ ಕಾರಣ ನೆಲಕ್ಕೆ ಎಸಿಬೇಕಾದ್ರೆ ಟಚ್ ಆಗಬಾರ್ದು, ಫೋಲ್ ಆಗುತ್ತೆ. ಇದು ಪಾಯಿಂಟ್ ಫಸ್ಟ್ ಮೇಲೆ ಹಾಕಬೇಕು. ಅರ್ಥ ಆಯ್ತಲ್ಲ ಮತ್ತೆ? ಸೊ ಹೀಗೆ ತಲೆ, ಹಗ್ಗದ ಹಿಡಿ ಮತ್ತು ಕಾಂಡ ಅನ್ನು ಹೊಂದಿರತಕ್ಕಂಥ 3 ಭಾಗಗಳನ್ನ ಒಳಗೊಂಡಿದೆ. ಈಗ ಈ ಜಾವಲಿನ್ ನ ಒಂದು ಅಳತೆ ಒಂದು ಮಾಪನವನ್ನು ನಾವು ನಿಮಗೆ ತೋರಿಸಬೇಕಾಗುತ್ತೆ, ಒಂದು ಚಿತ್ರ ಮುಖಾಂತರ. ಯಾಕಂದ್ರೆ ಅದು ಎಸಿತಕ್ಕಂಥ ಒಂದು ರೀತಿ ಇದೆಯಲ್ಲ, ಇದು ಬಳಸ್ತೀರಿ ಮಕ್ಕಳೇ. ನಿಮಗೆ ಇದು ಒಂದು ಹಿನ್ನೆಲೆ. ಈ ರೀತಿ ಒಂದು ಓಟದ ಮಾರ್ಗ, ಈ ರೀತಿ ಸ್ಟ್ರೈಟ್ ಇರ್ತಕ್ಕಂಥ ಒಂದು ಓಟದ ಮಾರ್ಗ ಇರ್ತದೆ ಮಕ್ಕಳೇ. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಸೆಂಟರ್ ಪಾಯಿಂಟ್ ಇಂದ ನಾವು ಇದನ್ನ ಈ ರೀತಿ
ವಿಂಗಡಣೆ ಮಾಡಿದಾಗ ಒಂದು ಮಾರ್ಕ್ ಅನ್ನ ಮಾಡ್ತೀವಿ ನಾವು. ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಇರ್ತದೆ, ಇಲ್ಲಿ 2 ಮೀಟರ್ ಇಂದ ನಾವು ಸ್ಟ್ರೈಟ್ ಅನ್ನ ನಾವು ಗುರುತಿಸಬೇಕಾದ್ರೆ ಇದು 7 ಸೆಂಟಿಮೀಟರ್ ಇರ್ತಕ್ಕಂಥ ದಪ್ಪವಾದ ಗೆರೆ, ಇಡೀ ಅಟ್ಲಾಂಟಿಕ್ ಟ್ರ್ಯಾಂಗಲ್ ಅತ್ಯಂತ ದೊಡ್ಡ ಗೆರೆ ಇದು 7 ಸೆಂಟಿಮೀಟರ್ ಇರ್ತಕ್ಕಂಥ ಗೆರೆ. ಈ ರೀತಿ ಅತ್ಯಂತ ದಪ್ಪವಾದ ಗೆರೆ ಇರ್ತಕ್ಕಂಥದ್ದು. ಇಲ್ಲಿ 4 ಮೀಟರ್, ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಇರ್ತಕ್ಕಂಥದ್ದು. ಇದು 7 ಸೆಂಟಿಮೀಟರ್ ಇದೆ, 7 ಸೆಂಟಿಮೀಟರ್ ಲೈನ್ ಇದೆ. ಸೊ ಒಂದು ಅಳತೆ ನೋಡೋದಾದ್ರೆ ಜಾವಲಿನ್ ಎಸೆತದ ಓಟದ ಮಾರ್ಗ ಕನಿಷ್ಠ 30 ಮೀಟರ್ ಇಂದ 36 ಮೀಟರ್ ಇರಬೇಕು. ಇದು ಕನಿಷ್ಠ ಎಷ್ಟರಿಂದ 30 ಮೀಟರ್ ಟು 36.5 ಮೀಟರ್ ಇದೆ ಉದ್ದ ಇರಬೇಕು. ಅದು ಅಗಲ 4 ಮೀಟರ್, ಓಡ್ತಕ್ಕಂಥ ಓಟದ ಮಾರ್ಗ 4 ಮೀಟರ್ ಇರ್ತಕ್ಕಂಥ ಅಗಲ ಇರ್ತದೆ. ಈ ವೃತ್ತದ ಪರಿಧಿ ಇದೆಯಲ್ಲ, ಈ ಪರಿಧಿ ಇದು 7 ಸೆಂಟಿಮೀಟರ್ ಬರೆದಿರಬೇಕು. ಇಷ್ಟು 7 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಪರಿಧಿ. ಅದರಲ್ಲಿರ್ತಕ್ಕಂಥ ಬಿಳಿ ಬಣ್ಣವನ್ನು ಹಚ್ಚಿರಬೇಕು. ಈ ವೃತ್ತದ ಪರಿಧಿ ಎರಡೂ ಬದಿಯಲ್ಲಿ ತುದಿಯಲ್ಲಿ ಓಡುವ ಮಾರ್ಗ ಸಮಾನಾಂತರ ಗೆರೆಗೆ ಲಂಬವಾಗಿ 75 ಸೆಂಟಿಮೀಟರ್ ಉದ್ದ. ಇಲ್ಲಿಂದ ಇಲ್ಲಿಗೆ 75 ಸೆಂಟಿಮೀಟರ್. ಸೆಂಟಿಮೀಟರ್ ಅಂದ್ರೆ 7 ಸೆಂಟಿಮೀಟರ್ ಅಗಲ ಇರತಕ್ಕಂತಹ 75 ಸೆಂಟಿಮೀಟರ್ ಇರತಕ್ಕಂತಹ ಒಂದು ಗೆರೆಯನ್ನ ಬಣ್ಣದ ಸ್ಕ್ರಾಚ್ ಗೆರೆಯನ್ನ ಹಾಕಿರ್ಬೇಕು. ಸ್ಕ್ರಾಚ್ ಗೆರೆ ಹಾಕಿರ್ಬೇಕು. ಯಾಕಪ್ಪ ಅಂತಂದ್ರೆ ಇದು ಓಡುವತಕ್ಕಂತ ಪ್ರತಿಯೊಬ್ಬ ಕ್ರೀಡಾಪಟು ಈ 4 ಮೀಟರ್ ಒಳಗಿಂದಲೇ ಥ್ರೋ ಮಾಡಬೇಕು. ಯಾವುದೇ ಕಾರಣಕ್ಕೆ ಈ ಲೈನ್ ಅನ್ನು ತುಳಿಬಾರದು. ಫಾಲೋ ಥ್ರೋ ಆಕ್ಷನ್ ಆಗಿ ಹೊರಗೆ ಬರಬೇಕು, ಹಿಂದೆ ಬರಬೇಕು, ತುಳಿಬಾರದು. ಸೊ ಇದನ್ನ ಒಂದು ಕೆಲವೊಂದು ಸೆಕ್ಟರ್ ಇದೆ. ಯಾವ ಸೆಕ್ಟರ್ ಅಂತಂದ್ರೆ, ಸೊ ಇಲ್ಲಿ ಮಾರ್ಕ್ ಮಾಡಿರ್ತಾರೆ, ಇವೆಲ್ಲ 5 ಸೆಂಟಿಮೀಟರ್ ಇರ್ತದೆ ಲೈನು. ನಾವೇನ್ ಮಾಡ್ತೀವಿ, ಇಲ್ಲಿ ಮಾರ್ಕ್ಗೆ 10 ಮೀಟರ್ಗೆ 20 ಮೀಟರ್ಗೆ 30 ಮೀಟರ್ಗೆ ಹಿಂಗೆ ನಾವು ಮಾರ್ಕ್ ಅನ್ನ ಹಾಕಿದ್ವಿ. ಕಾರಣ ಬೇಗನೆ ಟೈಪ್ ಅನ್ನ ಇರಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹೀಗೆ ಒಂದು ಸ್ಪರ್ಧೆಯ ಮೂಲ ನಿಯಮಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಜಾವ್ಲಿನ್ ಅನ್ನ ಎಸೆತಕ್ಕಂತ ಒಂದು ಓಟದ ಓಡಿಯಲ್ಲಿ ನಾವು ಓಡಿ ಬಂದು ಎಸೆಯಬೇಕು. ಈ ಓಡುವ ಮಾರ್ಗ ಇದೆಯಲ್ಲ 4 ಮೀಟರ್, ಇದರಿಂದಲೇ ಬಂದು ಥ್ರೋ ಮಾಡಬೇಕು. ನಂಬರ್ 1 ಪಾಯಿಂಟ್. ಯಾವುದೇ ಕಾರಣ ಹೊರಗಿಂದ ಬಂದು ಜಂಪ್ ಮಾಡುವಾಗ ಥ್ರೋ ಮಾಡುವ ಆಗಿಲ್ಲ. ಜಾವ್ಲಿನ್ ಅನ್ನ ಕಡ್ಡಾಯವಾಗಿ ಹಗ್ಗದ ಹಿಡಿಯಲ್ಲಿ ಅಂಗೈ ಮೇಲ್ಮುಖವಾಗಿ ಬರುವಂತೆ ಹಿಡಿಯಬೇಕು. ನೋಡಿ, ಇದನ್ನ ಹೆಂಗ್ ಬೇಕಾದ್ರೆ ಹೆಂಗ್ ಇಟ್ಕೊಂಡು ಎಸೆಯುವಾಗಿಲ್ಲ, ಹಿಂಗ್ ಇಟ್ಕೊಂಡು ಎಸೆಯಂಗಿಲ್ಲ. ಈ ರೀತಿ ಇದು ತಪ್ಪು. ನಾವು ಈ ತರ ಎಲ್ಬೋ ಬೆಂಡಾಗಿರ್ಬೇಕು, ಹಗ್ಗದ ಮೇಲೆ ಇರಬೇಕು. ಈ ತರ ಮೇಲೆ ಬರ್ತಕ್ಕಂಥ ಒಂದು ಗ್ರಿಪ್ ರೀತಿಯಲ್ಲೇನೆ ನಾವು ಸೊ ಏನು ಓಡಿ ಬಂದು ಶೋಲ್ಡರ್ ಎಂಗ್ಲಾಜ್ ಮಾಡಿ ಸೊ ಈ ತರ ನಾವು ಎಸಿಬೇಕಾಗುತ್ತೆ ಮಕ್ಕಳು. ಮೇಲೆ ತುದಿಯನ್ನು ಬರಬೇಕು. ಜಾವಲಿನ್ ಅನ್ನು ಭುಜದ ಮೇಲೆ ಹಿಡಿದು ಎಸೆಯಬೇಕು. ಮೊಣಕೈ ಮುಂದೆ ಚಾಚಿರಬೇಕು. ನೋಡಿ, ಭುಜದ ಮೇಲಿಂದಲೇ ಎಸೆಯಬೇಕು, ಮುಂದೆ ಚಾಚಬೇಕು. ಈ ರೀತಿ ಫುಲ್ಲು ಥ್ರೋ ಮಾಡಬೇಕು ಮಕ್ಕಳು. ಹೀಗೆ ಜಾವಲಿನ್ ಎಸೆದಾಗ ಅದರ ಲೋಹದ ತುದಿಯು ಮೊದಲು ನೆಲವನ್ನು ತಾಗಬೇಕೇ ಹೊರತು ಉಳಿದ ಭಾಗ ನೆಲಕ್ಕೆ ತಾಗಬಾರದು. ಏನ್ ಪಾಯಿಂಟ್ ಇದೆಯಲ್ಲ, ಲೋಹದ ಭಾಗ, ಏನ್ ತಲೆಯ ಭಾಗ ಅಂತ ಹೇಳ್ತೀವಲ್ಲ, ಈ ತಲೆ ಭಾಗನೇ ಮೊದಲು ಪಾಯಿಂಟ್ ಬೀಳಬೇಕು. ಏನು ಜಂಪ್ ಮಾಡಿ ಅಥವಾ ಜಂಪ್ ಮಾಡಂಗಿಲ್ಲ, ಇದರಲ್ಲಿ ಕಾಲು ಕಾನ್ಸ್ಟೆಂಟ್ ಆಗಿ ಪಾಯಿಂಟ್ ಮುಂದೆ ಬೀಳೋವರೆಗೂ ಸಮೇತ ನಾವು ಹಾಗೆ ಗ್ರಿಪ್ಪಲ್ಲಿ ಇರಬೇಕಾಗುತ್ತೆ ಮಕ್ಕಳು.
ಅಂದ್ರೆ ಅದೇ ಪೊಸಿಷನ್ ಇರ್ಬೇಕು. ಜಾವಲಿನ್ ಎಸ್ತಕ್ಕಂತ ಒಂದು ತುದಿ ನೆಲಕ್ಕೆ ತಾಗೋವರೆಗೂ, ಗ್ರೌಂಡ್ ತಾಗೋವರೆಗೂ ನಾವು ಆ ಒಂದು ಸೆಕ್ಟರ್ ನ ಜಾಗವನ್ನ ಕದಲಬಾರದು. ಜಾವಲಿನ್ ನೆಲಕ್ಕೆ ತಾಗುವವರೆಗೂ ಎಸೆತಗಾರ ತನ್ನ ಬೆನ್ನನ್ನ ಎಸೆತದ ದಿಕ್ಕಿನಲ್ಲಿ ತೋರಿಸುವಂತಿಲ್ಲ, ಬೆನ್ನ ಟರ್ನ್ ಆಗಂಗಿಲ್ಲ, ಅದನ್ನು ನೋಡ್ತಲೇ ಇರಬೇಕು. ಜಾವಲಿನ್ ತುದಿ ಗುರುತು ಸೆಕ್ಟರ್ ನ ಗೆಳೆಯ ಒಳಗೆ ಬೀಳಬೇಕು. ನೋಡಿ, ಇಲ್ಲಿ ಎಸೆದಿರ್ತಕ್ಕಂಥ ಒಬ್ಬ ಕ್ರೀಡಾಪಟು ಈ ಎಸೆತಕ್ಕಂಥ ಕ್ರೀಡಾಪಟು ಜಾವಲಿನ್ ಎಸೆದ್ರೆ ಸೀದಾ ಇಲ್ಲಿ ಬೀಳ್ಬೇಕು, ಈ ಒಂದು ಸೆಕ್ಟರ್ ಒಳಗೆ ಬೀಳ್ಬೇಕು. ಅದು ಇಲ್ಲಿ ಬಿತ್ತು ಅಂತಂದ್ರೆ ಫೋಲು, ಹೊರ ಬಿತ್ತು ಅಂದ್ರೆ ಫೋಲು. ಸೊ ಎಲ್ಲಿ ಬೀಳ್ಬೇಕು? ಇದು ಒಳಗೆ ಬೀಳ್ಬೇಕು. ಗುಡ್. ಸೊ ಈ ತರ ಒಟ್ಟು ಜಾವಲಿನ್ ಒಂದು ಸೆಕ್ಟರ್ ಏನಿದೆಯಲ್ಲ, ಶಾರ್ಟ್ ಪುಟ್ ಆಗ್ಲಿ ಡಿಸ್ಕಸ್ ಆಗ್ಲಿ, ಜಾವಲಿನ್ ಆ ಸೆಕ್ಟರ್ ಒಳಗೆ ಬೀಳ್ಬೇಕು. ಜಾವಲಿನ್ ನೆಲಕ್ಕೆ ತಾಗುವವರೆಗೆ ಓಡುವ ಮಾರ್ಗವನ್ನು ಬಿಡುವಂತಿಲ್ಲ. ಓಟಗಾರನು ಅಷ್ಟೇ, ಜಾವಲಿನ್ ಅನ್ನ ನೆಲಕ್ಕೆ ಬಿಡುವವರೆಗೂ ಈ ಮಾರ್ಗ ಬಿಡುವಾಗಿಲ್ಲ, ಅವನು ಅಲ್ಲೇ ಇರಬೇಕು. ಜಾವಲಿನ್ ಎಸೆದ ನಂತರ ಹೊರಗೆ ಹೋಗುವಾಗ ಬಿಳಿಯ ಅಡ್ಡ ಗೆರೆಯ ಮುಟ್ಟದೆ ಆ ಗೆರೆಯ ಹಿಂಭಾಗದಲ್ಲಿ ಇರುತ್ತದೆ ಹೊರಗೆ ಕಾಲಿಟ್ಟು ಬರಬೇಕು. ಇದನ್ನ ತುಳಿದ ಹಾಗೆ ನೆಲಕ್ಕೆ ಬಿತ್ತು, ಆಮೇಲೆ ವಾಪಸ್ ರಿಟರ್ನ್ ಬಂದು ಈ ರೀತಿ ಎಕ್ಸಿಟ್ ಆಗಬೇಕು. ಯಾವ್ದೇ ಕಾರಣಕ್ಕೆ ತುಳಿಬಾರ್ದು. ಹೊರಗಡೆ 75 ಸೆಂಟಿಮೀಟರ್ ತುಳಿದು ಹಿಂಗ್ ಹೋಗಬಾರ್ದು, ಅದು ಫೋಲ್ ಆಗುತ್ತೆ. ಜಾವಲಿನ್ ಎಸೆತ ಸ್ಪರ್ಧೆಯಲ್ಲಿ ಮೊದಲ ಸುತ್ತಿನಲ್ಲಿ 3 ಪ್ರಯತ್ನಗಳನ್ನು ಕೊಟ್ಟು ಅದರಲ್ಲಿ ಉತ್ತಮ ಪ್ರದರ್ಶನ ತೋರಿದ 8 ಎಸೆತಗಾರರನ್ನು ಆಯ್ಕೆ ಮಾಡಿಕೊಂಡು ಮತ್ತು 3 ಅವಕಾಶವನ್ನು ನೀಡಲಾಗುತ್ತದೆ. ಹೆಂಗೆ ಶಾರ್ಟ್ ಪುಟ್ ಅನ್ನ ಅವಕಾಶ ಕೊಟ್ಟುವೋ, ಎತ್ತರ ಜಿಗಿತದಲ್ಲಿ ಕೊಡ್ತೀವೋ, ಉದ್ದ ಜಿಗಿತದಲ್ಲಿ ಕೊಡ್ತೀವೋ, ಎಷ್ಟು ಜನ ಕ್ರೀಡಾಪಟುಗಳು ಬಂದಿದ್ದಾರೆ ಅನ್ನೋದನ್ನು ಗಮನಿಸಿಬಿಟ್ಟು ಅವರೆಲ್ಲರಿಗೂ ಸಮೇತ ತಲಾ 3 ಅವಕಾಶವನ್ನು ಕೊಟ್ಟು ಅತಿ ಹೆಚ್ಚು ದೂರವನ್ನು ಎಸೆದಿರ್ತಕ್ಕಂತಹ ಉತ್ತಮ ಕ್ರೀಡಾಪಟುಗಳಾದಂತಹ 8 ಜನಕ್ಕೆ ನಾವು ಆಯ್ಕೆ ಮಾಡಿ ಅವರಿಗೆ ಪುನಃ ಮತ್ತೆ 3 ಚಾನ್ಸ್ ಗಳನ್ನ ಕೊಟ್ಟು ಅವರ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹೀಗೆ ಜಾವಲಿನ್ ಅಂತಕ್ಕಂಥದ್ದು ತನ್ನದೇ ಆದಂತಹ ಒಂದು ಇತಿಹಾಸ ಮತ್ತು ಅಳತೆ ಮಾಪನಗಳು ಹಾಗೂ ಮೂಲ ನಿಯಮಗಳನ್ನ ಇಲ್ಲಿ ತಿಳಿಸಲಾಗಿದೆ. ಜಾವಲಿನ್ ಕಲಿಯುವಾಗ ಅಥವಾ ಕಲಿಸುವ ವಿದ್ಯಾರ್ಥಿಗಳು ಎಸೆತದ ಸೆಕ್ಟರ್ ನ ಹಿಂದೆ ಅಥವಾ ದೂರ ನಿಲ್ಲಬೇಕು. ಯಾಕೆಂದ್ರೆ ಜಾವಲಿನ್ ಎಸೆತಗಾರನ ಕೈ ಜಾರಿ ಅಕಸ್ಮಾತ್ತಾಗಿ ಸೆಕ್ಟರ್ ನ ಹೊರಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಲುಪತಕ್ಕಂಥ ಅಪಾಯಗಳು ಹೆಚ್ಚು. ಇದು ಬಹಳ ಮುಖ್ಯ ಮಕ್ಕಳೇ. ಯಾಕಂದ್ರೆ ಕಳೆದ ಒಂದು ನಾವು ಜಗಳೂರು ತಾಲೂಕು ಪಲಾಗಟ್ಟೆಯಲ್ಲಿ ವರ್ಕ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಪಕ್ಕದ ಒಂದು ಶಾಲೆಯಲ್ಲಿ ಹಿಂಗೆ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ 8ನೇ ತರಗತಿಯ ವಿದ್ಯಾರ್ಥಿ ಯೂರಿನ್ ಪಾಸ್ ಅಂದ್ರೆ ಲೀಸರ್ ನೇಚರ್ ಕಾಲಿಂಗ್ ಹೋದಂತ ಸಂದರ್ಭದಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಎಷ್ಟಂತಹ ಗಾಳಿಯಲ್ಲಿ ತೇಲಿ ಬಂದು ತನ್ನ ಕಿವಿಯಲ್ಲಿ ಪಕ್ಕದಲ್ಲಿ ಒಂದು ಕಣ್ಣಿನ ಗುಡ್ಡಿಗೆ ಈ ಬಿದ್ದಿದ್ದು. ಸೊ ಅವನು ಸುಮಾರು ಆಸ್ಪತ್ರೆ ತಿಂಗಳಾನುಗಟ್ಟಲೆ ಬಹಳ ಭಯಂಕರವಾದ ಒಂದು ವೇದನೆಯನ್ನು ಅನುಭವಿಸಿ ಒಬ್ಬನೇ ಒಬ್ಬ ಮಗ ಕೊನೆಗೆ ಸ್ಟ್ರೋಕ್ ಒಂದ್ ಸೈಡ್ ಪಾರ್ಶ್ವ ಹೊಡೆದು ಇತ್ತೀಚಿನದಲ್ಲಿ ಬಹಳ ದುಃಖದ ಸಂಗತಿ ಅಂತಂದ್ರೆ ಅವನನ್ನ ಕಳ್ಕೊಂಡ್ರು ಆ ತಂದೆ ತಾಯಿಗಳು. ಆ ಶಾಲೆನೂ ಸಮೇತ ದುಃಖದತ್ತವಾಯಿತು. ಸುಮಾರು 2 ರಿಂದ 3 ವರ್ಷಗಳ ಕಾಲ ಆ ಶಾಲೆಯಲ್ಲಿ ಯಾವುದೇ ಕ್ರೀಡಾಕರಣ ಹೊರಗೆ ಬರದ ಹಾಗೆ ಅಲ್ಲಿನ ಟೀಚರ್ನು ಸಮೇತ ಬೇರೆ ಒಂದು ಸ್ಥಳಕ್ಕೆ ವರ್ಗಾಯಿಸ್ತಾ ಇತ್ತು. ಇದು ಒಂದು ಬಹಳ ದುರ್ದೈವ, ಆದರೆ ಬಹಳ ಅಷ್ಟೇ ಎಚ್ಚರಿಕೆಯಿಂದ ಆಡಬೇಕಾಗುತ್ತೆ. ಸೊ ಇದು ಬಹಳ ಉತ್ತಮವಾದ ಒಂದು ಕ್ರೀಡೆ ಅಂತ ಹೇಳ್ಬೋದು. ಜಾವಲಿನ್ ತೆಗೆದಂತ ಸಂದರ್ಭದಲ್ಲಿ ಈ ಸೆಕ್ಟರ್ ಯಾವುದೇ ಕಾರಣಕ್ಕೆ ಒಂದು ಮಗುನು ಸಮೇತ ಇದ್ರ ಮುಂದೆ ಯಾರು ಎಲ್ಲಿ ನಿಲ್ಲಬಾರ್ದು, ಹಿಂದೆನೇ ಇರಬೇಕು, ಫ್ರೀಯಾಗಿರ್ಬೇಕು. ಅದು ನೋಡ್ಕೊಂಡು ನಾವು ಪ್ರತಿಯೊಬ್ಬ ತೀರ್ಪುಗಾರರು ಅಥವಾ ಅಂಪೈರ್ಗಳು ಅಥವಾ ಕ್ರೀಡಾಪಟುಗಳು ನೋಡಿಕೊಂಡು ಎಚ್ಚರಿಕೆಯಿಂದ ನಾವು ಇವನ್ನ ಆಟವನ್ನ ಆಡಿಸಲಾಗುತ್ತದೆ. ಸೊ ಮುಂದಿನ ತರಗತಿಯಲ್ಲಿ ಅಕ್ರಮಗಳು, ಫೌಲ್ಗಳು ಮತ್ತು ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದುವರೆಗೂ ತಿಳ್ಕೊಂಡಿರ್ತದೆ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.